ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಯಾಕ್ರಿ ಕರೆಂಟ್ ಹೊಡಿತಾ? ನೋಡಿ ನೋಡಿ ಮಜಾ ಮಾಡಾಯ್ತು. ಈಗ ಕಟ್ಕೋ ಅಂತಂದ್ರೆ ಬಂದಿದೆ ಸಾಹೇಬ್ರಿಗೆ. ಏನ್ರಿ ಕಟ್ಕೋತೀರೇನ್ರಿ ಇವಳನ್ನ? ಅಷ್ಟ್ ಗುಂಡ್ಗೆ ಇದೆಯಾ ನಿಮ್ಗೆ? ಬಾಳ್ ಕೊಡಕ್ಕಾಗತ್ತೇನ್ರಿ ಇವಳಿಗೆ? ಮದ್ವೆ ಮಂಟಪದವರೆಗೂ ಬಂದು ಇವಳು ಮದ್ವೆ ನಿಂತೋಯ್ತು ಅಂತ ಗೊತ್ತಾದ್ರೆ ಯಾವನ್ನ ಕಟ್ಕೋತಾನ ಇವಳನ್ನ? ಮುಗ್ಸೇ ಬಿಟ್ಟಲೆ ಆ ಹುಡ್ಗಿ ಕತೆನ. ಉಳಿಸೋ ಆಸೆ ಏನಾದ್ರು ಇದ್ರೆ ಕಟ್ಟೋ ತಾಳಿನ ಕಟ್ಟೋ. ರೀ ಏನ್ರಿ ಅವನು ಏನೇನೋ ಮಾತಾಡ್ತಿದ್ದಾನೆ? ಆ ಮಾತೆಲ್ಲ ಕೇಳಿಸ್ಕೊಂಡು ತೀರ್ಥ ಏನಾದ್ರು ದುಡುಕ್ಬಿಟ್ರೆ ಏನ್ರಿ ಗತಿ? ಮಣ್ಣು ತಿನ್ಬೇಕಾಗುತ್ತೆ. ಅಯ್ಯೋ ಮಾವ, ತೀರ್ಥ ಏನಾದ್ರೂ ದುಡುಕಿದ್ರೆ ನಾನು ಈಗ್ಲೇ ಹೇಳ್ತಿದ್ದೀನಿ, ನಾ ಮನೆ ಬಿಡ್ಬೇಕಾಗತ್ತೆ. ಸಾಧನಾ, ನೀನ್ ಕೈ ಮುಗಿತೀನಿ. ಕೂಲ್ ಡೌನ್ ಪ್ಲೀಸ್. ನಂಗೆ ಟೆನ್ಷನ್ ಕೊಡ್ಬೇಡಿ. ಯಾಕೆ ಸುಮ್ನಾಗ್ಬಿಟ್ಟೆ? ಅವ್ ಕಟ್ಬಿಡ್ತಾ ಇಲ್ಲ, ನಿನ್ ಬಾಯಿಗೆ ಲಕ್ಕ ಹೊಡೆದ್ಬಿಡ್ತಾ. ಬಡವ್ರ ಮನೆ ಹೆಣ್ಮಕ್ಳನ್ನ ಕಂಡ್ಕೊಂಡವ್ರಿಗೆಲ್ಲ ಕಟ್ಟಿದ್ರಲ್ಲ, ನಿಮಗ್ ಕಟ್ಕೊಳ್ಳೋ ತಾಕತ್ತಿಲ್ವಾ? ಬಡವ್ರು ಬಂದು ಬಡವ್ರಿಗೆ ಸಹಾಯ ಮಾಡೋನು, ಬಡವ್ರಿಗೋಸ್ಕರನೇ ದುಡಿತಾ ಇರೋನು ಅಂತ ಬಿಟ್ಟಿ ಬಿಲ್ಡಪ್ ತಗೋತಿದ್ದಲ್ಲ, ಅದೆಲ್ಲ ನಿಜಾನೇ ಆಗಿದ್ರೆ ಕಟ್ಟೋ ತಾಳಿನ ನಾನು ನೋಡ್ತೀನಿ. ಕಷ್ಟ ಅಂದವ್ರ ಸಹಾಯಕ್ಕೆ ನಾನಿರ್ತೀನಿ. ಅದರಲ್ಲಿ ಶ್ರೀಮಂತ ಬಡವ ಅನ್ನೋ ಭೇದ ಭಾವ ಇಲ್ಲ. ಎಲ್ಲಾರನ್ನು ಒಂದೇ ಸಮನಾಗಿ ನೋಡೋನ್ ಕಣ ನಾನು. ಅದನ್ನ ನಿಲ್ಲಿಸೋದಕ್ಕೆ ಸುಮ್ಮನ ಅವ್ರ ತಾಳಿ ಕಟ್ಟಬೇಕು ಅಂತಿದ್ರೆ ಅದನ್ನು ಮಾಡ್ತೀನಿ. ಸಾಹೇಬ್ರ, ಏನದು? ತೀರ್ಥಕ್ಕೆ ಫೋನ್ ಮಾಡೋ. ರೀ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ.
ಇದರಲ್ಲಿ ಹಣ 10 ಹೆಚ್ಚಿಗೆನೇ ಇದೆ. ಒಳ್ಳೆ ಸೋಪೆ ಬರುತ್ತೆ. ನಮ್ಮ ಹತ್ರ ಗೆದ್ದೋರು ನಮ್ಮ ಸಮಸ್ಯೆನ ಕೇಳ್ಬೇಕಲ್ವಾ? ಅದಕ್ಕೆ ಹೇಳ್ಕೊಳ್ಳೋಣ ಬಂದಿದ್ದೀವಿ. ಇವಳೇ ನನಗೆ ಹೊಡೆದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು. ಈಗೇನ್ ಹೇಳ್ತೀಯೋ ಎಕ್ಕಡ ಬಾಯೋನೆ. ನನ್ನ ಮಗ ದೇವ್ರ ಪಾಲಾಯ್ತು, ನನ್ನ ಮಗಳು ದೇವರ ಸ್ವತ್ತಾಯ್ತು. ನನ್ನ ಮಗಳು ಚಾರಿತ್ರದ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತೀಯೋ ನಾವು ಬೇವರ್ಸಿ. ಮಾತಾಡ್ಲಾ ಈಗ? ಹೇ ಕಾಶಿ, ಇಳುಬಲಿ ನಾಲ್ಗಿಂತ ಮಾತಾಡ್ತಿದ್ದಲ್ಲೋ, ಈಗ ಇದಕ್ಕೆ ಏನ್ ಹೇಳ್ತೀಯ? ಆರೋಪಕ್ಕೆ ಅವಕಾಶ ಕೊಡದೆ ಕೌನ್ಸಿಲರ್ ತೀರ್ಥಂಕರ್ ಪ್ರಸಾದ್ ಅವರು ಶ್ರೀದೇವಿ ಕಾಲೋನಿಯ ಹುಡುಗಿ ಸುಮನಾ ಅನ್ನೋರಿಗೆ ತಾಳಿ ಕಟ್ಟಿದ್ದಾರೆ. ನಾವು ಮೊದಲಿಂದಲೂ ಹೇಳ್ತಾನೆ ಇದ್ವಿ, ಈ ರಾಜಕಾರಣಿ ಒಬ್ರು ಮಾದರಿ ವ್ಯಕ್ತಿ ಅಂತ. ಈಗ ಅದು ಮತ್ತೊಮ್ಮೆ ಸಾಬೀತಾಗಿದೆ. ಇಂತಹ ರಾಜಕಾರಣಿಗಳು ಈ ಸಮಾಜಕ್ಕೆ ನಿಜಕ್ಕೂ ಬೇಕು. ಏನೋ ಕಾಶಿ, ಈಗೇನ್ ಹೇಳ್ತೀಯ? ಸುಮನಾ ಈಗ ನನ್ನ ಹೆಂಡತಿ. ನನ್ನ ಹೆಂಡತಿ ಬಗ್ಗೆ ಏನೋ ತಪ್ಪಾಗಿ ಮಾತಾಡಿದ್ರೆ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ. ಬಿಡಿ. ಹೋಗೋ, ಜನರ ಕೋಪಕ್ಕೆ ತುತ್ತಾಗ್ಬೇಡ. ಗೆಟ್ ಔಟ್. ಎಲ್ಲಾ ವಧುವರರು ನಿಮ್ಮ ವಧುವಿಗೆ ಮಾಂಗಲ್ಯ ಧಾರಣೆ ಮಾಡ್ರಿ. ಗಟ್ಟಿ ಮೇಳ.
ನೀವೆಲ್ಲರೂ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ನೀವೆಲ್ಲರೂ ಮನೆಗೆ ಹೊರಡಿ. ನಾವು ಬರ್ತೀವಿ ಸಾಹೇಬ್ರೆ. ಮಗ ಹುಷಾರ್ ಕಣವ. ನೀವು ನನ್ನ ಜೊತೆ ಬರ್ತಾ ಇದೀರಾ? ಅಯ್ಯಯ್ಯೋ, ನಾವು ನಿಮ್ಮನೆಗ? ಯಾಕೆ ಸಾಹೇಬ್ರೆ? ನಮ್ಮನೆಗಲ್ಲ, ನಿಮ್ಮನೆಗೆ. ಅಲ್ಲ ಸಾಹೇಬ್ರೆ, ನಮ್ಮನೆಗ ಮದುವಾದ ಹೆಣ್ಣು ಮಗಳು ಅದೆಲ್ಲ ಕಾರಲ್ಲಿ ಮಾತಾಡೋಣ. ಬನ್ನಿ ರಾಮಣ್ಣ, ಬನ್ನಿ ಸುಮನ್. ಅಲ್ಲಯ್ಯ, ಹೆಂಡತಿನ ಮದುವೆ ಆದ್ಮೇಲೆ ತಮ್ಮನ್ನ ಕರ್ಕೊಂಡು ಹೋಗೋದ್ಬಿಟ್ಟು ತವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತದ ಬಿಡು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಎಮೋಷನಲ್ ಆಗಿದ್ದೀನಿ. ಸಾಹೇಬ್ರೆ, ಇಷ್ಟು ದಿನ ನಾವು ನಿಮ್ಮನ್ನ ದೇವ್ರು ಅಂತಿದ್ದೋ, ಇನ್ನು ಮುಂದೆ ನೀವು ನಮ್ಗೆ ಹಳ್ಳಿ ದೇವ್ರಾಗೋಗ್ಬಿಟ್ರಿ. ಸಾಹೇಬ್ರ, ಅಳಿಯಂದ್ರ ಅಂದು ನಿಮ್ ಕಿಮ್ಮತ್ ಕಮ್ಮಿ ಮಾಡಕತ್ತಾರ ಅವರು. ಅದೇನೋ ಅಂತಾರಲ್ಲ, ದೂರ ಇದ್ದಾಗ ಪ್ರೀತಿ ಜಾಸ್ತಿ ಅಂತ, ಹತ್ರ ಇರ್ಬೇಕಾದ್ರೆ ಕಮ್ಮಿ ಆಗೋದು. ಆರತಿ ಮಾಡಿ ಒಳಿ ಕರ್ಕೋಬೇಕು. ಬನ್ರವ, ಬನ್ನಿ ಬನ್ರವ, ಆರತಿ ಮಾಡಿ. ನೀವೇ ಬಲಗಾಲಿ ಇಟ್ಬಿಟ್ಟು ಒಳಗೆ ಬನ್ನಿ. ರಾಜೇಶ, ಹಿಂಗಾಗತ್ತೆ ಅಂತ ನಿನಗೆ ಮೊದಲೇ ಗೊತ್ತಿತ್ತೇನೋ? ಅದಕ್ಕೇನಾ ದೇವ್ರ ಕೈ ಬಿಟ್ರು ಕೌನ್ಸಿಲರ್ ಸಾಹೇಬ್ರು ಕೈ ಬಿಡಲ್ಲ ಅಂತ ಹೇಳಿದ್ದೆ. ನೀನ್ ಅನ್ಕೊಂಡಾಗೆ ನಿನ್ ಅಕ್ಕನ ಮಾಡು ಬಂಗಾರ ಆಯ್ತು. ನೀನ್ ತುಂಬಾ ಇಷ್ಟಪಡೋ ಕೌನ್ಸಿಲರ್ ಸಾಹೇಬ್ರೆ ನಿನಗ್ ಭಾವ ಆದ್ರು. ರಾಜೇಶ, ನೀನ ತುಂಬಾ ಮಿಸ್ ಮಾಡ್ಕೊತಿದ್ದ ಕಣೋ. ಸಾಹೇಬ್ರೆ, ರಾಮಣ್ಣನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ. ಅಯ್ಯೋ ಸಾಹೇಬ್ರೆ, ಬೇಡಿ. ತಾವು ದೊಡ್ಡವರು, ಕೌನ್ಸಿಲರ್ ಸಾಹೇಬ್ರು, ನಮ್ಮಂತರ ಕಾಲಿಗೆ ಬೀಳದ? ನೀವು ವಯಸ್ಸಲ್ಲಿ ದೊಡ್ಡವರು, ನಮ್ಮಂತ ಚಿಕ್ಕವ್ರಿಗೆ ಆಶೀರ್ವಾದ ಮಾಡಿದ್ರೆ ಅದೇ ಶ್ರೇಯಸ್. ಅಯ್ಯಯ್ಯೋ, ತುಂಬಾ ದೊಡ್ಡ ಮಾತು ಸ್ವಾಮಿ. ಕೌನ್ಸಿಲರ್ ಸಾಹೇಬ್ರಿಗೆ
ಕೌನ್ಸಿಲರ್ ಸಾಹೇಬ್ರಿಗೆ 100 ಕಾಲ ಚೆನ್ನಾಗಿ ಬಾಳ್ರಪ್ಪ. ನಿಶ್ಚಿತಾರ್ಥ ಟೈಮಿಂಗ್ ತಪ್ಪು, ಆದ್ರೆ ಹುಡುಗಿ ಪರ್ಫೆಕ್ಟ್. ಶರಬತ್ತು. ದಿಢೀರಂತ ಎಲ್ಲ ನಡೆದೋಯ್ತು. ಈ ಮದ್ವೆನ ನಿಮ್ಮ ಮನೇಲಿ ಒಪ್ತಾರಾ? ಖಂಡಿತ ಒಪ್ಕೊಳ್ಳೋದಿಲ್ಲ. ಸುಮ್ನವ್ರೆ, ನನ್ನೊಂದು ರಿಕ್ವೆಸ್ಟ್ ಇದೆ, ನಡೆಸ್ಕೊಡ್ತೀರಾ? ಹೇಳಿ. ಸದ್ಯಕ್ಕೆ ನಾನು ನಿಮ್ಮನ್ನ ನನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಹಾಗಂತ ಹೆದರ್ಕೋಬೇಡಿ. ನಾ ಮೊದಲು ಮನೆಗೆ ಹೋಗಿ ಎಲ್ಲರನ್ನೂ ಸಮಾಧಾನ ಮಾಡ್ತೀನಿ, ಏನಾಯ್ತು ಅಂತ ಅರ್ಥ ಮಾಡಿಸ್ತೀನಿ. ಮನೇಲೆಲ್ಲರೂ ನಿಮ್ಮನ್ನ ಒಪ್ಕೊಳ್ಳೋ ಮನಸ್ಥಿತಿಗೆ ತರಬೇಕು. ಆಮೇಲೆ ಬಂದು ನಾನು ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಪ್ಲೀಸ್. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಸಾಹೇಬ್ರೆ. ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ನನ್ನಿಂದ ನಿಮಗೆ ಯಾವ ಒತ್ತಾಯನೂ ಇರಲ್ಲ, ಬಲವಂತನೂ ಆಗಲ್ಲ. ನಂಗೆ ಗೊತ್ತಿತ್ತು ನೀವು ಅರ್ಥ ಮಾಡ್ಕೋತೀರಿ ಅಂತ ನಂಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಿದ ಕುಟುಂಬದಲ್ಲಿ ಮಾಡಿದ ನೆನಪಿಲ್ಲ. ಈ ಮನೆಗ್ ಬರ್ತೀನಿ, ನಿಮ್ಮೆಲ್ರೂ ಪ್ರೀತಿ ಸಿಗುತ್ತೆ, ನಿಮ್ಮೆಲ್ರ ಜೊತೆಗೆ ನಾನು ಒಬ್ಳಾಗ್ ಬದುಕ್ತೀನಿ ಅಂತ ಏನೇನೋ ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಎಲ್ಲ ಹಾಳಾಗೋಯ್ತು, ನನ್ನೆಲ್ಲ ಕನ್ಸುಗಳು ಹಾಳಾಗೋಯ್ತು. ಇನ್ನು ಯಾಕಪ್ಪ ಇಲ್ಲೇ ನಿಂತಿದ್ದೀರಾ? ಬನ್ನಿ ಮನೆಗೆ ಹೋಗೋಣ. ಕೇಶವ, ಏನೋ ಇದೆಲ್ಲ? ನನ್ನ ಮಗಳು ಇದುವರೆಗೂ ಕೇಳಿದ್ದನ್ನೆಲ್ಲ ಇಲ್ಲ ಅಂದೆ ತಕ್ಕೊಡ್ತಿದ್ದೆ ನಾನು. ಮೊದಲನೇ ಸಲ ನನ್ನ ಮಗಳು ಆಸೆ ಪಟ್ಟಿದ್ದು ಸಿಗ್ಲಿಲ್ಲ. ನಿನ್ನ ಮಗ ತೀರ್ಥ ಮೋಸ ಮಾಡ್ಬಿಟ್ನಲ್ಲೋ. ಅಪ್ಪ ಪ್ಲೀಸ್ ಏನು ಮಾತಾಡ್ಬೇಡಿ, ಬನ್ನಿ ಹೋಗೋಣ. ನಿತ್ಯ, ಶಾಂತ, ನಿಮ್ಗೆ ಯಾವ ರೀತಿ ಸಮಾಧಾನ ಮಾಡಬೇಕು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ನನಗೊಬ್ಳು ಹೆಣ್ಮಗಳಿದ್ದಾಳೆ ಕೊಡೋ. ನಿಮ್ಗಾಗಿರೋ ನೋವು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಅನ್ಯಾಯಕ್ಕೆ ನಾನು ಒಂದ್ ಕಡೆ ಕಾರಣ ಆಗ್ಬಿಟ್ಟೆ. ನನ್ನ ಮಗ ಇಂಥವನು ಅಂತ ಗೊತ್ತಿದ್ದು ಸಹಿತ ನಾನು ತಪ್ಪು ಮಾಡ್ಬಿಟ್ಟೆ ಕಣಮ್ಮ. 24 ಗಂಟೆ ಅವನಿಗೆ ರಾಜಕೀಯ ರಾಜಕೀಯ ರಾಜಕೀಯ. ಅಪ್ಪ ಬೇಡ, ಅಮ್ಮ ಬೇಡ, ಅಣ್ಣ ಬೇಡ, ಅತ್ತಿಗೆ ಬೇಡ, ತಮ್ಮ ಬೇಡ, ತಂಗಿ ಬೇಡ. ಅವನು ಬಾಳಲ್ಲಿ ನೀನು ಬಂದ್ರೆ ಒಂದ್ ಸ್ವಲ್ಪ ಬೆಳಕಾಗುತ್ತೆ, ಅವನಿಗೊಂಚೂರು ಬುದ್ಧಿ ಬರುತ್ತೆ ಅಂತ ನಾನು ಆಲೋಚನೆ ಮಾಡಿದೆ ಕಣಮ್ಮ. ನನ್ನ ಆಲೋಚನೆ ಎಲ್ಲ ತಪ್ಪಾಗೋಯ್ತು. ನಿಮ್ಮಪ್ಪನ 40 ವರ್ಷ ಸ್ನೇಹಕ್ಕೆ ಕಲ್ಲು ಹಾಕ್ಬಿಟ್ಟ. ಹೌದು, ತೀರ್ಥ ಈ ರೀತಿ ಮಾಡ್ತಾನೆ ಅಂತ ನಾವ್ ಯಾರು ಅನ್ಕೊಂಡೇ ಇರ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ಅವ್ನ ಎಲ್ಲೂ ಕಳಿಸ್ಬೇಡಿ ಅಂತ. ಅದೇ ಪ್ಲೀಸ್ ಮಾವ, ನನಗ್ ನಿಮ್ ಯಾರ ಮೇಲೂ ಕೋಪ ಇಲ್ಲ, ನನ್ಗೆ ನನ್ ಮೇಲೆ ಕೋಪ ಬರ್ತಿದೆ. ನನ್ ತೀರ್ಥ ಅವ್ರ ಮನ್ಸನ್ನ ಗೆಲ್ಲಿಲ್ವೇನೋ, ಅವ್ರ ಮನ್ಸಲ್ಲಿ ನನ್ ಸ್ಥಾನ ಪಡ್ಕೊಂಡಿಲ್ವೇನೋ ಅಂತ. ನಿತ್ಯ, ತೀರ್ಥ ತುಂಬಾ ಪ್ರಾಕ್ಟಿಕಲ್. ಅವನು ಇಮೋಷನ್ಸ್ಗೆ ಬೆಲೆ ಕೊಡೋದು ಕಡಿಮೆ. ರಾಜಕೀಯ ಅವನು ಉಸಿರು. ಈ ಸಂಬಂಧ ಮಾಡೋದಕ್ಕೂ ಮೊದಲು
ಸ್ವಲ್ಪ ಟೈಮ್ ತಗೋಬೇಕಿತ್ತು. ಅವಸರದಲ್ಲಿ ಎಲ್ಲ ಆಗೋಯ್ತು, ಎಲ್ಲ ನಿರ್ಧಾರನೂ ಮಾಡ್ಬಿಟ್ರು. ನಾನಿದನ್ನ ಆವತ್ತೇ ಅತ್ತೆ ಮಾವಂಗ್ ಹೇಳಿದ್ದೆ. ಬಹುಶಃ ಇವ್ರು ದುಡ್ಕುದ್ರು ಅನ್ಸುತ್ತೆ. ಸಾಧನ, ಈಗ ಇದೆಲ್ಲ ಬೇಕಾ? ಈಗ ಬೇಕಾಗಿರೋದು ನಿತ್ಯಗೆ ಸಮಾಧಾನ. ಇಲ್ಲ ಭಾವ, ಅಕ್ಕ ಹೇಳ್ತಿರೋದ್ ಸರಿಯಾಗೇ ಇದೆ. ನಾನ್ ಟೈಮ್ ತಗೋಬೇಕಿತ್ತು. ರಾಜಕೀಯದ ಮುಂದೆ ತೀರ್ಥ ಅವರಿಗೆ ಯಾವ ಸಂಬಂಧನೂ ದೊಡ್ಡದಲ್ಲ, ಯಾರು ಮುಖ್ಯ ಅಲ್ಲ ಅಂತ ನಾನ್ ತಿಳ್ಕೊಬೋದಿತ್ತು. ಆದ್ರೆ ನಾನವರಿಗೆ ಮೊದಲನೇ ಭೇಟಿಲೇ ಮನ್ಸ್ ಕೊಟ್ಬಿಟ್ಟೆ. ಪ್ರೀತಿ ಮಾಡಕ್ಕೆ ಒಂದು ಕ್ಷಣ ಸಾಕಾಯ್ತು. ಬಹುಶಃ ಅದನ್ನ ಮರೆಯೋದಕ್ಕೆ ಇಡೀ ಜೀವನ ಸಾಕಾಗಲ್ಲ. ಐಮ್ ಸಾರಿ ನಿತ್ಯ, ನಿನಗೆ ಹರ್ಟ್ ಆಗ್ಲಿ ಅಂತ ನಾನು ಮಾತಾಡ್ಲಿಲ್ಲ. ಈ ಘಟನೆಯಿಂದ ನಾವೆಲ್ಲರೂ ತಲೆ ತಗ್ಸೋ ಹಾಗಾಗಿದೆ. ನೋಡಿ ಅಕ್ಕ, ನೀವ್ ನನ್ನನ್ನು ಒಪ್ಕೊಂಡ್ರಿ, ಆದ್ರೆ ಒಪ್ಕೋಬೇಕಾದರೆ ಒಪ್ಕೊಡ್ಲಿಲ್ಲ. ನನ್ ಹಣೆ ಬರನೇ ಇಷ್ಟು. ಅಪ್ಪ ಬನ್ನಿ ಅಪ್ಪ, ಹೋಗೋಣ. ಒಂದ್ ನಿಮಿಷ. ಏ ತೀರ್ಥ, ಅಪ್ಪ